ಏನಮ್ಮ ಬರಿತಾ ಇದ್ಯಾ? ಸೂಸೈಡ್ ಲೆಟ್ರಾ? ಅಲ್ವಾ? ನಿನ್ನ ತವ್ರ ಮನೆ ಕಳ್ಸಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ಯಾ? ಇಲ್ವಾ? ದೇವ್ರ ಆಶೀರ್ವಾದ ಮಾಡ್ಲಿ ಅಂತ ರಾಮಕೋಟಿ ಬರಿತಾ ಇದ್ಯಾ? ಅಷ್ಟಕ್ಕೂ ಏನ್ ಬರಿತಾ ಇದ್ಯಾ? ತವ್ರ ಮನೆಗೆ ಕಳಿಸ್ಬೇಕು. ಅಯ್ಯಪ್ಪ, ಹೀಗ್ ಬರೆದ್ರೆ ಕಳಿಸ್ಬಿಡ್ತೀನಾ? ಕಿರ್ಚಿ ಕೂಗಾಡಿದ್ರು ಕಳ್ಸಲ್ಲ. ಅದೇ ಕೆಲ್ಸ ಮಾಡಕ್ ಹೊರಟಿದೀನಿ, ಆದ್ರೆ ಕಿರ್ಚೋದು ನಾನಲ್ಲ. ಯಾರ ಹತ್ರ ಕೂಗಾಡಿಸ್ತೀಯಮ್ಮ? ಕೇಶವನ ಹತ್ರನಾ, ಶಶಿ ಹತ್ರನಾ, ಇಲ್ಲ ನನ್ನ ಹತ್ರನಾ? ಅಲ್ಲ. ಮತ್ತೆ ಕೂಗಾಡೋದು ಯಾರು? ಅಂದ್ರೆ ಸೇಮ್ ಸೀನ್ ರಿಪೀಟ್ ಆಗುತ್ತೆ. ಮೊನ್ನೆ ಗಂಡನ್ ಮನೆ ಕರ್ಕೋಬೇಕು ಅಂತ, ಇವತ್ತು ತವ್ರ ಮನೆ ಕಳಿಸ್ಬೇಕು ಅಂತ. ಮತ್ತೆ ಮಹಿಳಾ ಸಂಘ, ಮೀಡಿಯಾ, ಪೊಲೀಸರು, ಜನರು ಬರ್ತಾರೆ, ದೊಡ್ಡ ಗಲಾಟನೆ ಮಾಡ್ತಾರೆ. ಮೊನ್ನೆ ಏನೋ ಹೇಳಿ ತಪ್ಪಿಸ್ಕೊಂಡ್ರಿ, ಇವತ್ತು ಅರೆಸ್ಟ್ ಆಗೋದು ಖಾಯಂ. ಹೆದರಿಸ್ತಾ ಇದ್ಯಾ? ನಡೆಯೋದನ್ನೇ ಹೇಳ್ತಿದೀನಿ. ಆದ್ರೂ ಈ ಮನೆನ ಧರಣಿ ಚೌಕ ಅನ್ಕೊಂಡಿದ್ಯಾ? ಏನಾದ್ರೂ ಧರಣಿ ಮಾಡಕ್ಕೆ? ಮತ್ತೆ ನನ್ನನ್ನೇನಾದ್ರೂ ಆಟದ ಗೊಂಬೆ ಅನ್ಕೊಂಡಿದ್ಯಾ ಮಿಸ್ಟರ್ ಚಾಣಕ್ಯ? ನಿನ್ನ ಇಷ್ಟ ಬಂದ ಹಾಗೆ ನನ್ನ ಆಡ್ಸೋದಕ್ಕೆ ಗಂಡನ ಹೆಸರಿಟ್ ಕರಿತ್ಯಾ? ಗಂಡ ಅಂತ ನಾನ್ ಫೀಲ್ ಆಗ್ಬೇಕು, ನೀವ್ ಅನ್ಕೊಂಡ್ರೆ ಸರಿ ಹೋಗಲ್ಲ. ಗಂಡ ಅನ್ಕೊಂಡೆ ಅಲ್ವಾ ಬಂದಿರೋದು? ನೀನಂದ್ರೆ ಗೌರವ ಅಂತ ಬಂದಿಲ್ಲ, ಕೋಪದಿಂದ ಬಂದಿದ್ದೀನಿ. ನೀನು ಗೀನು ಅಂತ ಇದೆಯಲ್ಲ. ನನ್ನ ಬಾರೆ ಹೋಗಿ ಅಂದ್ಮೇಲೆ ನಾನ್ ಅನ್ಬಾರ್ದಾ? ಓಕೆ, ಇವಾಗ ನಿನ್ ಡಿಮ್ಯಾಂಡ್ಸ್ ಏನು? ನಾನೇನ್ ನಿಮ್ಮನ್ ಕಿಡ್ನಾಪ್ ಮಾಡಿಲ್ವೇ? ಧರಣಿ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಲ್ಲ. ನೀನೇ ಸ್ವತಃ ನನ್ನನ್ನ ನನ್ ತವ್ರ ಮನೆಗೆ ಕರ್ಕೊಂಡ್ ಹೋಗ್ಬೇಕು. ಕರ್ಕೊಂಡ್ ಹೋಗಲ್ಲ ಅಂದ್ರೆ? ನಾನು ರೋಡಿಗೆ ಹೋಗ್ತೀನಿ, ನೀನು ಜೈಲಿಗೆ ಹೋಗ್ತೀಯಾ? ಸೇ ಎಸ್ ಆರ್ ನೋ. ಬೇರೆ ಆಪ್ಷನ್ ಇಲ್ವಾ? ಜಾಸ್ತಿ ಟೈಮ್ ಇಲ್ಲ, ಅಲ್ಲಿ ನಮ್ಮ ಮನೆಯವರು ನಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಈಗಷ್ಟೇ ಶಶಿ ಮತ್ತೆ ಕೇಶವನ್ ಮುಂದೆ ನಾನು ಬರಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳಿದೆ. ಇವಾಗ ಬರ್ತೀನಿ ಅಂದ್ರೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ.